ಪರಿಷ್ಠರಿಗೆ ಸರ್ಕಾರದಿಂದಲೇ ವಿಶ್ವಾಸದ್ರೋಹ. ಆಯ್ತು ಚಿನ್ನವ, ಫುಲ್ ಕಂಪ್ಲೀಟ್ ಆದ್ಮೇಲೆ ನಿಂಗೆ ಅದು ಕಿಟ್ ಸಿಗೋದು. ಅರ್ಥ ಆಯ್ತಾ? ನೋಡಿ ಹೆಂಗ್ ಮಾಡಿದ್ದ ಅಮ್ಮ ಮೂಡಿನ. ಇಮೋಷನಲಿ ನಾವು ಥಿಂಕ್ ಮಾಡ್ತಾ ಇದೀವಿ, ಇಮೋಷನಲಿ ಸ್ಟ್ರಾಂಗ್ ಆಗಿದ್ದೀವಿ ಅಂದಾಗ ಏನಾಗುತ್ತೆ, ನಮ್ಮ ಇದು ತಲೆ ಈ ಕಡೆ ಬರುತ್ತೆ. ಐ ವಾಸ್ ಥಿಂಕಿಂಗ್, ಏನ್ ಮಾಡ್ತದ ನನ್ನ ಮಗ ಇಷ್ಟೊತ್ತಾದ್ರೂ ಬಂದಿದ್ದಲ್ಲ ಹಿಂದೆ ಯಾರೋ ಅದು. ಬಾ ಮತ್ತೆ ಬೇಗ ಬಾ, ಬೇಗ ಬಾ. ಸೂರ್ಯಕುಮಾರ್ ಯಾದವ್ ಕ್ರಿಕೆಟರ್ ಇಷ್ಟನಾ? ಓದಿದ್ಯಾ ಅದು? ಜಾಕ್ಸ್ ರೇಹಾನ್ ಸಾಹಸಕ್ಕೆ ಜಯ. ಹಣಕಾಸು ಆಯೋಗದ ವರದಿ ಸಲ್ಲಿಕೆ. ಪರಿಷ್ಠರಿಗೆ ಸರ್ಕಾರದಿಂದಲೇ ವಿಶ್ವಾಸದ್ರೋಹ. ಓದು ಚಿನ್ನ ನೀನೊಂದ್ಸರಿ ಜೋರಾಗಿ. ಪರಿಶಿಷ್ಟರಿಗೆ women. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. You're always correcting me. ನೋಡು, ತಪ್ಪು ಮಾಡಿದ್ದಿಲ್ಲ. ಇಲ್ಲ, ಫುಲ್ ಕರೆಕ್ಟ್ ಇದೆ. ಗೋಯಿಂಗ್ ಆಯ್ತು ಚಿನ್ನ ಬಾ. ಸುಡಕು, ದಿಸ್ ಇಸ್ ಪದಬಂಧ. ಮಾಡಿದ್ದೀನಿ, ನಾನು ಮಾಡ್ತೀನಿ. ಯಾವಾಗ್ಲೂ ಫುಲ್ ಕಂಪ್ಲೀಟ್ ಆದ್ಮೇಲೆ ನಿಂಗೆ ಅದು ಕಿಟ್ ಸಿಗೋದು. ಅರ್ಥ ಆಯ್ತಾ? Without completion you will not get the judgment. Okay? ಸೊ ಇಲ್ಲಿಲ್ಲ ಮಧ್ಯದಲ್ಲಿ 2 ಜಾಗ ಇದೆ. ಸ್ಪೆಷಲ್ ಇವತ್ತು 1 2 3 ಅಂದ್ರೆ ಇದು ಸುಡುಕು ಅಂತ. ಏನ್ ಹೇಳೋ? ಸುಡೋಕು. ಅದು ಕಾಲಿಫ್ಲವರ್. ಇಲ್ಲಿ ನೋಡಿ, ಸುಡುಕು ಮಾಡೋಣ ಬಾ. Yes, today is special ಸುಡುಕು. Okay. ಆಕ್ಚುಲಿ ಇವತ್ತು ಸ್ಪೆಷಲ್ ಏನು ಚಿನ್ನ? ಇವತ್ತು ಸ್ಯಾಟರ್ಡೇನೆ ಸ್ಪೆಷಲ್. ಸ್ಯಾಟರ್ಡೇ ಇವತ್ತು ನನ್ನ ತಲೆ ತಿನ್ನೋಕೆ ನನ್ನ ಮಕ್ಕಳೆಲ್ಲ ನನ್ನ ಮನೇಲಿದ್ದಾರೆ. ಸೊ ನಾವೆಲ್ಲ ಸೇರ್ಕೊಂಡು ಇವತ್ತು ಏನ್ ಮಾಡ್ತಾ ಇದೀವಿ ಚಿನ್ನ? ಏನ್ ಬ್ರೇಕ್ಫಾಸ್ಟ್ ಆಯ್ತು ನಿಂದು? ಮೂಡಿ. ಬ್ರೇಕ್ಫಾಸ್ಟ್ ಏನ್ ತಿಂದೆ? ಮೂಡಿ. ಮೂಡಿ ಹೆಂಗ್ ಮಾಡಿದ್ದ ಅಮ್ಮ ಮೂಡಿನ? ತುಂಬಾ ಮಾಡಿದ್ರ? ಹೆಂಗ್ ಮಾಡಿದ್ದು? ಹೆಂಗ್ ಪ್ರಿಪೇರ್ ಮಾಡಿದ್ದು ಮೂದಿನ? ಹೇಳ. ಹೆಂಗೆ? ಏನೇನ್ ಹಾಕಿದ್ರು ಮೂದಿಗೆ? ವಡೆ, ದೋಸೆ, ಪೂರಿ. ಚಿನ್ನ ಹೇಳು, ಏನೇನ್ ಹಾಕಿದ್ರು ಮೂದಿಗೆ? ಬನಾನಾ ಮತ್ತೆ ಬನಾನಾ ಗ್ರೇಪ್ಸ್. ಬರೀ ಬನಾನಾ. ಆಮೇಲೆ ನೀ ಹೇಳ. ಗ್ರೇಪ್ಸ್ ಇಲ್ಲ, ಡ್ರೈ ಫ್ರೂಟ್ಸ್, ಮಿಲ್ಕ್, ಹನಿ. ಓಕೆ, ಮಿಲ್ಕ್, ಹನಿ, ಡ್ರೈ ಫ್ರೂಟ್ಸ್, ಓಟ್ಸ್, ಫ್ಲಾಕ್ಸ್ ಸೀಡ್ಸ್, ಬನಾನಾ, ಆಮೇಲೆ ಪೀನಟ್ ಬಟರ್, ಬನಾನಾ ಇದೆಲ್ಲ ಹಾಕಿ ಸ್ಮೂದಿ ಮಾಡಿದ್ದು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ಯಾಟರ್ಡೇ ಏನ್ ಮಾಡಿದ್ವಿ? ಲೇಟ್ ಆಗಿ ಎದ್ವಿ, ಲೇಜಿ ಆಗಿತ್ತು. ಲೇಜಿ ಅಲ್ಲ, ಇಟ್ ವಾಸ್ ಗುಡ್. ಒನ್ಸ್ ಇನ್ ಅ ವೈಲ್ ರೆಸ್ಟ್ ತಗೊಳ್ಳೋದು ಒಳ್ಳೇದು. ಬರಲ್ಲ ಚಿನ್ನ ನಿಂಗೆ? ಅಣ್ಣ ಹೇಳಿ. ನಂದು ಮಕ್ಳದು ಇದೇ ತರ ತೊಂದ್ರೆ ಯಾವಾಗ್ಲೂ. ಸೊ ವಿ ಪ್ರಿಪೇರ್ಡ್ ಸ್ಮೂದಿ. ಇವಾಗ ಹೋಗಿ ರೊಟ್ಟಿ ಮಾಡ್ಬೇಕು. ಚಿಕ್ಕಮಂಗ್ಳೂರ್ ಸ್ಟೈಲ್ ಅಲ್ಲಿ ರೊಟ್ಟಿ ಮಾಡ್ತೀನಿ. ಗ್ರೇವಿ ಇದೆ. ಏನ್ ಚಿನ್ನ, ನನ್ ಮಗ ತಲೆ ತಿಂತಾ ಇರ್ತಾನೆ, 1 ನಿಮಿಷನೂ ಬಿಡಲ್ಲ. ಇದು ಟೊಮ್ಯಾಟೋಸ್, ಅದು ಪಂಪ್ಕಿನ್. ನೀನ್ ಇದು ಬೇಡ. ಅಲ್ಲಿ ನೋಡು, ಅವರೆಲ್ಲ ನೋಡ್ತಾ ಇದಾರೆ ಚಿನ್ನ. ಅಲ್ಲಿ ನೋಡಲಿ, ಅವರೆಲ್ಲ ನೋಡು. ಹಾಯ್ ಮಾಡೋರ್ಗೆ.
ಹ್ಯಾಪಿ ಸ್ಯಾಟರ್ಡೇ ಹೇಳು. ಹ್ಯಾಪಿ ಸ್ಯಾಟರ್ಡೇ. ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳು. ಇವತ್ತು ಏನ್ ಮಾಡ್ತೀನಿ ಗೊತ್ತಾ ನಿಮ್ಗೆಲ್ಲ? ಏನ್ ಮಾಡ್ತೀನಿ ಗೊತ್ತಾ? ಇವಾಗ ನಾವಿವತ್ತು ಸ್ಕೂಲ್ಗೆ ಹೋಗಿಲ್ಲ. ನಾನ್ ಸ್ಕೂಲ್ ಹೋಗಿಲ್ಲ. ಶೀ ಗಬ್ಬು ಮಜಾ ಮಾಡ್ತಾ ಇದ್ದಾನೆ ಅವನು. ಓಕೆ, ಇವಾಗ ನಾವು ಇಲ್ಲಿ ಸುಡುಕು ಮಾಡ್ತಾ ಇದೀವಿ. ಸುಡುಕು ಇರ್ಲಿ, ಇಟ್ಸ್ ಓಕೆ, ಲೀವ್ ಚಿನ್ನ. ಚೂರು ಪೇಪರ್ ಅಮ್ಮ ಇದೆ. ಓಕೆ, ಒಂಚೂರು ಅವನು ಬಾಯಲ್ಲಿ ಇದ್ದಿದ್ದು ಇಲ್ಲಿ ಬಿದ್ಬಿಡ್ತು. ಅದಕ್ಕೆ ನನ್ನ ಹಾಯನಾದ ಎಸ್. ನಿನ್ನ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದ್ಯಾ? ಇಲ್ಲ. ಓಕೆ ಓಕೆ ಚಿನ್ನ, ಸ್ಯಾಟರ್ಡೆ ಹೆಂಗಿರುತ್ತೆ? ನನ್ ಮಗ ಡೈಲಿ ಏನ್ ಮಾಡ್ತಾನೆ ಧ್ರುವ? ಅಲ್ಲ, ಸ್ಕೂಲ್ ಇರುವಾಗ ಏನ್ ಮಾಡ್ತೀಯ, ಸ್ಕೂಲ್ ಇಲ್ದಾಗ ಏನ್ ಮಾಡ್ತೀಯ ಅಂತ ಹಿಂಗೆ 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 ಫಾಸ್ಟ್ ಆಗಿ ನೀನ್ ಹೇಳು. ನನ್ ಬಗ್ಗೆ ಜೋರಾಗಿ ಅಮ್ಮ ನಾನು ಇರುವಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸ್ಕೂಲ್ಗೆ ಹೋಗ್ತೀನಿ. ಅಷ್ಟೇ, ಹಾಕೊಂಡು ಮಾರ್ನಿಂಗ್ ಏನು ಮಾಡಲ್ಲ. ಊಟ ಮಾಡಿ. ಮಾರ್ನಿಂಗ್ ಏನು ಮಾಡಲ್ಲ ನೀನು. ಮಾರ್ನಿಂಗ್ ನಿಂದೇ ಆದ ವಾಕಿಂಗು ಮೆಡಿಟೇಷನ್. ಅದು ಕೂಡ ನಡಗಿಸ್ತಾ ಇದ್ದಾನೆ ವಾಯ್ಸು. ಯಾಕಂದ್ರೆ ನಾನು ಅವನಿಗೆ ತಲೆ ತಿಂದು ಫೋರ್ಸ್ಲಿ ಅವನಿಗೆ ಮಾಡಿಸೋ ಕೆಲಸ ಅಂದ್ರೆ ಏನು? ವಾಕಿಂಗ್ ಮೆಡಿಟೇಷನ್. ಬೇಗ ಹೇಳೋದು ಕೂಡ ಅವನಿಗೆ ಕಷ್ಟವಾದ ಕೆಲಸ. ಓಕೆ, ಆಮೇಲೆ ಇಷ್ಟ ಆಗಲ್ವಾ ಚಿನ್ನ ನಿಮಗೆ ಮೆಡಿಟೇಷನ್ ಎಲ್ಲ ಮಾಡೋದು? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಷ್ಟ ಆಗಲ್ಲ? ವೈ? ಟಾಕ್ ಪಾಸಿಟಿವ್ ಅಲ್ವಾ? ಪಾಸಿಟಿವ್ ಏನಿದೆ ಅದ್ರ ಬಗ್ಗೆ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಡಾನ್ಸ್ ಆಡೋದು ನೋಡು ಪ್ರಸನ್ನ. ಹೇಳು ಚಿನ್ನ, ಪಾಸಿಟಿವಿಟಿ ಹೇಳು. ಮೆಡಿಟೇಷನ್ ಬಗ್ಗೆ ಮಾತಾಡೋಣ. ಹೇಳು ವಾಟ್ ಏನ್ ಅನ್ಸುತ್ತೆ ನಿಂಗೆ ಮೆಡಿಟೇಷನ್ ಮಾಡುವಾಗ? ನಿದ್ದೆ ಬರುತ್ತಾ? ವೈ ಇಸ್ ದಟ್? ನಾನು ನಿಂಗೆ ಎಷ್ಟೋ ಸರಿ ಕೋಪ ಬಂದ್ಬಿಡ್ತಾ ನಿಂಗೆ? ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ಕೋಪನಾ? ಇಲ್ಲ, ಅಮ್ಮ ಬಾರಿಸಿದ್ರಲ್ಲ, ಕೋಪ ಇಲ್ವಾ? ಹೇಳಿದ್ರುವ ಮೆಡಿಟೇಷನ್ ಬಗ್ಗೆ ಕೇಳ್ತಾ ಇದ್ದೆ. ಸೊ ಹೌ ಯು ಫೀಲ್? ಅಮ್ಮ ಏನೋ ಫೋರ್ಸಬ್ಲಿ ಮಾಡಿಸ್ತಾರೆ. ಯಾಕೆ ಮಾಡಿಸ್ತಾರೆ? ಅಮ್ಮಂಗೆ ಏನಾದ್ರೂ ದುಡ್ಡು ಸಿಗುತ್ತಾ ಅದರಲ್ಲಿ? ಮತ್ತೆ ವಾಟ್ ಯು ಫೀಲ್? ಮೆಡಿಟೇಷನ್ ಮಾಡಿದಾಗ ಹೆಂಗಿರುತ್ತೆ, ಮೆಡಿಟೇಷನ್ ಮಾಡ್ದಲೇ ಇದ್ದಾಗ ಹೆಂಗಿರುತ್ತೆ? ಹೇಳು ಚಿನ್ನ, ಹೇಳು ಕಂದ. ಮೆಡಿಟೇಷನ್ ಬಗ್ಗೆ ಏನೋ ಹೇಳ್ತಾ ಇದ್ದೆ, ಹೇಳು. ಮೆಡಿಟೇಷನ್ ಮಾಡಿದ್ರೆ ಆಕ್ಟಿವ್ ಆಗಿರುತ್ತೆ, ಆಗಿಲ್ಲದೆ ಇರುವಾಗ ಆಕ್ಟಿವ್ ಆಗಿರಲ್ಲ. ಮೆಡಿಟೇಷನ್ ಮಾಡ್ದಲೇ ಇದ್ದಾಗ ಆಕ್ಟಿವ್ ಆಗಿರಲ್ಲ. ಆಕ್ಟಿವ್ ಒಂದೇನಾ? ಬೇರೆ ಏನಾದರೂ ಅನಿಸುತ್ತಾ ಮೆಡಿಟೇಷನ್ ಮಾಡಿದಾಗ? ಫ್ರೆಶ್ ಅನ್ಸೋದು, ಹೋಲ್ ಡೇ ಹೆಂಗಿರುತ್ತೆ ನಿಮಗೆ? ಫ್ರೆಶ್ ಅನ್ಸುತ್ತೆ ಅಂದ್ರೆ ನಿಂಗೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಯಾವಾಗ ಏನಾಗಿತ್ತು ಅಂತ? ಸ್ಕೂಲ್ಗೆ ಹೋದಾಗ ಒಂದಿನ, ಯಾವತ್ತೋ ಒಂದು ದಿವಸ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಒಂದು 5 o'clock ಎಬ್ಬಿಸ್ಬಿಟ್ಟು ಮೆಡಿಟೇಷನ್ ಮಾಡಿಸಿದ್ದೆ ಅಲ್ವಾ? ವಾಕಿಂಗ್ ಎಲ್ಲ ಹೋಗಿ ಬಂದಿದ್ವಿ ನಾವು. ಚೆನ್ನಾಗಿ ಖೋಖೋ ಚೆನ್ನಾಗಿ ಆಡ್ದ. ಅವತ್ತು ಸ್ಪೋರ್ಟ್ಸ್ ಇತ್ತ ಕ್ಲಾಸಲ್ಲಿ, ಚೆನ್ನಾಗಿ ಆಡ್ದ. ಆಮೇಲೆ ಓದಿದಾಗ ಹೆಂಗ್ ಅನ್ಸುತ್ತೆ ನಿಂಗೆ ಮೆಡಿಟೇಷನ್ ಮಾಡಿದ್ದಿನ? ಚೆನ್ನಾಗಿ ಅನ್ಸುತ್ತಾ? ಯು ಲೈಕ್ ಇಟ್? ಮತ್ತೆ ಏನಕ್ಕೆ ನಿಂಗೆ ಫೋರ್ಸಬ್ಲಿ ಮೆಡಿಟೇಷನ್ ಮಾಡೋದು ಅಂತ ಹೇಳ್ತೀಯಾ? ಕಷ್ಟ ಅನ್ಸುತ್ತಲ್ಲ? ಕಷ್ಟ ಯಾಕೆ ಅನ್ಸುತ್ತೆ ನಿಂಗೆ? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಬೆಳಗ್ಗೆ ಹೇಳೋದು ಕಷ್ಟನಾ? ಆಮೇಲೆ ಹೇಳಕ್ ಕಷ್ಟ ಆಗುತ್ತೆ. ಅದಕ್ಕೆ ನಿಂಗೆ ಮೆಡಿಟೇಷನ್ ಕಷ್ಟ ಅನ್ಸುತ್ತೆ. ಆರ್ ಎಲ್ಸ್ ಮೆಡಿಟೇಷನ್ ಇಸ್ ಗುಡ್. ಓಕೆ, ವಾಟ್ ಈಸ್ ಮೆಡಿಟೇಷನ್? ಮೈಂಡ್ ಪೀಸ್ ಆಗಿರುತ್ತೆ, ಆಮೇಲೆ ಫ್ರೆಶ್ ಅನ್ಸುತ್ತೆ, ಹೋಲ್ ಡೇ ಫ್ರೆಶ್ ಅನ್ಸುತ್ತೆ. ತಕ್ಷಣ ಬೈಯಲ್ಲ. ಬೈಯೋದು ಬ್ಯಾಡ್ ಬುದ್ಧಿ ಅಂತ ಗೊತ್ತಾಯ್ತಾ? ತಕ್ಷು ಅಂತಮ್ಮ, ಅವನಿಗೆ ಬೈಯಲ್ಲ. ಓಕೆ, ಆಮೇಲೆ ಅಷ್ಟೇ. ಓಕೆ, ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಚಿನ್ನ. ಏನು ಬರೀ ನೀನು ತಕ್ಷಕ್ಕೆ ಬೈಯಲ್ಲ, ನೀನು ಒಂದು ಸರ್ಕಲಲ್ಲಿ ಮಾತ್ರ ನೀನು ಹೇಳ್ತೀಯಲ್ಲ. ಯೂಶಲಿ ನೀನು ಮೆಡಿಟೇಷನ್ ಮಾಡೋದ್ರಿಂದ ಬ್ರೈನ್ ಶಾರ್ಪ್ ಆಗುತ್ತೆ, ಬುದ್ಧಿ ಚುರುಕಾಗುತ್ತೆ. ಬುದ್ಧಿ ಚುರುಕಾದಾಗ ಏನಾಗುತ್ತೆ, ನನ್ನ ಮಗನಿಗೆ ಈಗಲೇ ನಿದ್ದೆ ಬರೋಕ್ಕೆ ಶುರು ಆಯಿತು ಅಲ್ಲ ಚಿನ್ನ? A few moments later.
ಓಕೆ, ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿರೋದ್ರಿಂದ ಏನೇನಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಅದು ಆಕ್ಟಿವ್ ಆಗೋದಕ್ಕೆ ಏನು ಮಾಡಬೇಕು? ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ವಿಷಯ ಗೊತ್ತಾ? ಇವಾಗ ನಾವು ಸುಮ್ಮನೆ ನಿಂತ್ಕೊಂಡು ನಿಮ್ಮನ್ನ ಎಲ್ಲೋ ಒಂದು ಕಡೆ ಕಾಲಲ್ಲಿ ಆಡಿಸ್ಬಾರ್ದು. ಇಟ್ಸ್ ಅ ಬ್ಯಾಡ್ ಸೈನ್. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಂತ್ಕೊಳ್ತೀವಿ ನಾವು. ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಹೆಂಗಾಗುತ್ತೆ ಗೊತ್ತಿಲ್ಲ. ನೀನು ಯಾವತ್ತೂ ಟ್ರೈ ಮಾಡಿಲ್ಲ ಅಲ್ವಾ? ಓಕೆ, ಯೋಗದಲ್ಲಿ ಇದೆಲ್ಲ ಮಾಡಿಸ್ತಾರೆ. ಯಾಕೆ ಮಾಡಿಸ್ತಾರೆ ಅಂದರೆ, ಸೊ ನಮ್ಮ ಬ್ರೈನ್ ಯಾವ ಥರ ಆ್ಯಕ್ಟಿವ್ ಆಗಿದೆ ಅಂತ ನೋಡೋದಕ್ಕೆ ಇದನ್ನು ಮಾಡಿಸ್ತಾರೆ. ಸೊ ನಾವು ಹಿಂಗೆ ಕಣ್ಣು ಮುಚ್ಕೊಂಡು ನಿಂತಾಗ ಏನಾಗುತ್ತೆ, ಇದರ್ ನಾವು ಲೆಫ್ಟಿಗೆ ವಾಲ್ತೀವಿ, ಇಲ್ಲ ರೈಟಿಗೆ ವಾಲ್ತೀವಿ. ಇದು ಯಾಕೆ? ವಾಟ್ ಈಸ್ ದ ರೀಸನ್ ಗೊತ್ತಾ ನಿಮಗೆ? ನೋಡೋಣ, ಒಂಚೂರು ತಲೆ ಉಪಯೋಗಿಸು, ಗೊತ್ತಾಗ್ಬೋದು. ರೈಟ್ ಬ್ರೈನ್ ಅಲ್ಲಿ ಜಾಸ್ತಿ ಥಿಂಕ್ ಮಾಡಿದ್ರೆ ರೈಟಿಗೆ ಬರುತ್ತೆ, ಲೆಫ್ಟ್ ಬ್ರೈನ್ ಅಲ್ಲಿ ಜಾಸ್ತಿ ಥಿಂಕ್ ಮಾಡಿದ್ರೆ. ಎಕ್ಸಾಕ್ಟ್ಲಿ, ನಿನಗೆ ಅದನ್ನ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಸಿ, ರೈಟ್ ಬ್ರೈನ್ ಅನ್ನೋದು ಹೆಂಗೆ ಅಂದರೆ, ರೈಟ್ ಬ್ರೈನ್ ಇಮೋಷನಲಿ, ಆಗಲೇ ಹೇಳಿದೆ, ಇಮೋಷನಲಿ ನಾವು ಥಿಂಕ್ ಮಾಡ್ತಾ ಇದ್ದೀವಿ, ಇಮೋಷನಲಿ ಸ್ಟ್ರಾಂಗ್ ಆಗಿದ್ದೀವಿ ಅಂದಾಗ ಏನಾಗುತ್ತೆ, ನಮ್ಮ ಇದು ತಲೆ ಈ ಕಡೆಗೆ ವಾಲುತ್ತೆ. ಸೊ ನಾವು ಪ್ರಾಕ್ಟಿಕಲ್ ಆಗಿದ್ದೀವಿ, ವಿ ಆರ್ ವೆರಿ ಪ್ರಾಕ್ಟಿಕಲ್ ಅಂದಾಗ ಏನಾಗುತ್ತೆ, ಲೆಫ್ಟಿಗೆ ಹೋಗುತ್ತೆ ತಲೆ. ಸೊ ಒಂಥರ ಮಜಾ ಇರುತ್ತೆ ಚಿನ್ನ. ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಮತ್ತು ಯೋಗ ಇದೆಲ್ಲ ಮಾಡೋದಿದೆಯಲ್ಲ, ಸಖತ್ ಮಜಾ ಅನಿಸುತ್ತೆ. ಬಟ್ ಯು ಶುಡ್ ಸ್ಟಾರ್ಟ್ ಎಂಜಾಯಿಂಗ್ ದ್ಯಾಟ್. ಓಕೆ, ಎಂಜಾಯ್ ಮಾಡಿದ್ರೆ ಯಾವುದೇ ಕೆಲಸ ಆದರೂ ಸೂಪರಾಗಿರುತ್ತೆ ಅಲ್ವಾ? ನೀನು ಓದೋದು ಅಷ್ಟೇ ಅಲ್ವಾ? ಹೆಂಗೆ ಮಜಾ ಸಿಗುತ್ತೆ ನಿಮಗೆ ಓದೋದು? ಇಂಟ್ರೆಸ್ಟ್ ಇಟ್ಟು ಓದಿದಾಗ ಮಜಾ ಅನಿಸುತ್ತೆ. ಅಮ್ಮ ಫೋರ್ಸ್ ಮಾಡಿ ಓದು 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 ಅಂದಾಗ ಮಜಾ ಅನಿಸಲ್ಲ ಅಲ್ಲ? ನಮಗೆಲ್ಲ ಗೊತ್ತಾಗೋಯ್ತು. ಸೊ ದಟ್ ಈಸ್ ವಾಟ್ ಚಿನ್ನ. ಸೊ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಬಗ್ಗೆ ಹೇಳ್ತಾ ಇದ್ವಲ್ಲ, ಸೊ ಇದನ್ನ ನೀನು ಸರಿ ಮಾಡಿದೆ ಅಲ್ವಾ? ಇದು ಮಾರಿ ಜಾತ್ರೆಯಲ್ಲಿ ತಗೊಂಡಂತ ಕಾರ್. ಸೊ ಇದು ಎಂತ ಕಾರು? ಇದು RC ಕಾರ್, ಅಂದರೆ ರಿಮೋಟ್ ಕಂಟ್ರೋಲ್ ಕಾರ್. ಸೊ ಈ ಕಾರನ್ನ ಇವನೇನು ಮಾಡ್ದ, ಅವ್ರ ತಮ್ಮ ಎತ್ಕೊಂಡು ಏನೇನೋ ಹಾಳು ಮಾಡಿ ಅದನ್ನ ಒಂದು ಹಂತಕ್ಕೆ ತಗೊಂಡು ಹೋಗಿದ್ದ ಕೆಡಿಸೋದಕ್ಕೆ. ಸೊ ಅವಾಗ ಇವನೇನು ಮಾಡ್ದ, ಅದನ್ನ ತಮ್ಮನ ಹತ್ರ ಇಸ್ಕೊಂಡು ಸರಿ ಮಾಡ್ದ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸರಿ ಮಾಡೋದಕ್ಕೆ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಇಲ್ಲಿದೆ ನೋಡಿ ನಟ್ಟು. ಸೊ ಇದೆಲ್ಲ ತುಂಬ ಚಿಕ್ಕ ಚಿಕ್ಕದು. ನಾವು ಚಿಕ್ಕವರಿದ್ದಾಗ ನಾವು ಕ್ಯಾಸೆಟ್ಸ್ ಓಪನ್ ಮಾಡಿದಾಗ ಸಿಗೋದಲ್ಲ ಚಿಕ್ಕ ಚಿಕ್ಕ ನಟ್ಸು. ಸೊ ಆ ಥರ ನೆಟ್ಗಳಿದು. ಇದನ್ನ ಸ್ಕ್ರೂಗಳು. ಸೊ ಇದನ್ನ ತೆಗೆದು ಒಂದಿಷ್ಟು ಪಕ್ಕದಲ್ಲಿ ಇಟ್ಕೊಂಡಿದ್ದ. ಐ ವಾಸ್ ಥಿಂಕಿಂಗ್, ಏನು ಮಾಡ್ತಿದ್ದ ನನ್ನ ಮಗ, ಇಷ್ಟೊತ್ತಾದರೂ ಬರಲಿಲ್ವಲ್ಲ, ತಿಂಡಿ ಕರಿತಾ ಇದ್ದೆ. ಸೊ ಆವಾಗ ಅದನ್ನು ಅಮ್ಮ ಬಂದೆ, ಅಮ್ಮ 5 ನಿಮಿಷ ಅಂದ. ಬಟ್ ಹಿ ವಾಸ್ ಡೂಯಿಂಗ್ ದಿಸ್. ಎಷ್ಟು ಪೇಷನ್ಸಿಂದ ಮಾಡ್ತಾ ಇದ್ದ ಅಂದರೆ, ಸೊ ಇದನ್ನ ಮಾಡುವಾಗ ನಿನಗೆ ಯಾವ ಬ್ರೈನ್ ಆಕ್ಟಿವೇಟ್ ಆಗಿರುತ್ತೆ ಅಂತ ಗೊತ್ತಾ ನಿಮಗೆ? ಏನು? ರೈಟ್. ಯಾಕೆ ರೈಟ್? ಮಾಡ್ತಾ ಇರ್ತೀನಿ, ಕುತ್ಕೊಂಡು ಮಾಡಿಸ್ತಿರ್ತೀನಿ. ಕೂತ್ಕೊಂಡಲ್ಲ, ಪೇಷನ್ಸಿಂದ ಮಾಡ್ತಾ ಇರ್ತೀಯಾ ಅಂದರೆ? ಓಕೆ, ಇದನ್ನ ಮಾಡುವಾಗ ನೀನು ಲೆಫ್ಟ್ ಬ್ರೈನ್ ಆಕ್ಟಿವೇಟ್ ಆದರೆ ಏನು ಮಾಡ್ತೀಯ ನೀನು? ಬಿಸಾಕ್ತೀನಿ ಅಷ್ಟೇ. ಇದನ್ನ ಬಿಸಾಕ್ಬಿಡ್ತೀಯ. ಬಿಸಾಕೋದು ಅನ್ನೋದಕ್ಕಿಂತ ಬೇಡ, ಇದು ನೆಕ್ಸ್ಟ್ ಯಾವುದಾದ್ರೂ ಒಂದು ಹೊಸ ತರ್ಬೋದು ಅಂತ, ನಾಳೆ ಮಾಡ್ಬೋದು ಅಂತನೋ, ಅಥವಾ ಯಾಕೆ ಸುಮ್ಮನೆ ಇದು ಇಷ್ಟು ಚಿಕ್ಕ ಚಿಕ್ಕ ಕೆಲಸನೆಲ್ಲ ಎಷ್ಟು ಪೇಷನ್ಸಿಂದ ಮಾಡೋದು ಕಷ್ಟ ಆಗುತ್ತೆ, ಹೌದಲ್ವಾ? ಸೊ ದಟ್ ಈಸ್ ವಾಟ್, ನಿನಗೆ ಆ ಥರ ಪೇಷನ್ಸಿಂದ, ಅದಕ್ಕೆ ಹೆಣ್ಮಕ್ಳಿಗೆ ಪೇಷನ್ಸ್ ಜಾಸ್ತಿ ಅಂತ ಹೇಳ್ತಾರೆ, ತಾಳ್ಮೆ ಜಾಸ್ತಿ ಅಂತ. ಸೊ ಆ ತಾಳ್ಮೆ ಎಲ್ಲಿಂದ ಬರುತ್ತೆ? ರೈಟ್ ಬ್ರೈನಿಂದ ಬರುತ್ತೆ. ಸೊ ರೈಟ್ ಬ್ರೈನ್ ಆ್ಯಕ್ಟಿವ್ ಆದಾಗ ನಿನಗೆ ತಾಳ್ಮೆ ಬರುತ್ತೆ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಯೋಚನೆ ಮಾಡ್ತೀಯಾ, ಇದು ಮಾಡಿದ್ರೆ ಸರಿನೋ ತಪ್ಪೋ ಅನ್ನೋದ್ರ ಬಗ್ಗೆ, ಇದೆಲ್ಲ ನಿನಗೆ ರೈಟ್ ಬ್ರೈನ್ ಕೊಡುತ್ತೆ. ಇದು ಬೇಡ, ತೆಗೆದಿಟ್ಬಿಡು, ಇದನ್ನು ತೆಗೆದಿಟ್ಬಿಟ್ಟು ನಾಳೆ ಒಂದು ಹೊಸ ತಂದರೆ ಆಯಿತು, ಏನು 2000 3000, ಓಕೆ ಫೈನ್, ನಾಳೆ ಬೇರೆ ತಂದ್ರೆ. ಇದು ಯಾವುದು ಯೋಚನೆ ಮಾಡುತ್ತೆ? ಲೆಫ್ಟ್ ಬ್ರೈನ್. ಸೊ ಲೆಫ್ಟ್ ಬ್ರೈನ್ ಆಕ್ಟಿವ್ ಆದಾಗ ಈ ಥರ ಯೋಚನೆ ಮಾಡ್ತೀವಿ ನಾವು. ಅದ್ರ ಜೊತೆಗೆ ನಾವು ಇದನ್ನ ಯಾಕೆ ಮಾಡ್ತೀವಿ? ನಮಗೆ ರೈಟ್, ಈಗ ನೀನೊಬ್ಬ ಹುಡುಗ, ನೀನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಲ್ವಾ? ಸೊ ಯೋಚನೆ ಮಾಡಿ ಇದನ್ನ ಬಿಸಾಕ್ಬಿಟ್ರೆ ವೇಸ್ಟ್ ಆಗೋಗುತ್ತೆ. ಇನ್ಸ್ಟೆಡ್ ಆಫ್ ದ್ಯಾಟ್ ಎರಡೂ ಕಡೆ ಯೋಚನೆ ಮಾಡಿ, ಯಾವ್ದು ಮಾಡಬೇಕು, ಯಾವುದು ಸರಿ, ಯಾವುದು ತಪ್ಪು ಅಂತ ಯೋಚನೆ ಮಾಡಿ ಮಾಡಬೇಕು. ಸೊ ನಿನ್ನ ಈ ಎರಡೂ ಬ್ರೈನನ್ನು ನೀನು ಯೂಸ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ನೀನು ಎರಡೂ ಬ್ರೈನ್ನ ಯೂಸ್ ಮಾಡಬೇಕಾಗುತ್ತೆ ಅಲ್ವಾ? ಸೊ ಇದಕ್ಕೆ ನಿನಗೆ ಎರಡೂ ಬ್ರೈನ್ನ ಯೂಸ್ ಮಾಡೋದಕ್ಕೆ ನಿನಗೆ ದಾರಿ ಮಾಡೋದು ಯಾವುದು? I'm asking you something. You're not focusing here. Now you're somewhere else. You're pulling this, ಅಲ್ವಾ?
ಇದನ್ನ ಹಿಂಗೆ ಎಳೆಯೋದು ಮಾಡ್ತಾ ಇದೆಯಾ ಅಲ್ವಾ? ಸೊ ದಟ್ ಈಸ್ ವಾಟ್ ಚಿನ್ನ. ಒಂಚೂರು ಫೋಕಸ್ ಬಿಡ್ತು ಅಂದರೆ, ಒಂಚೂರು ನಿನ್ನ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಆಯಿತು ಅಂದರೆ ಏನಾಗುತ್ತೆ? ಎಡವಟ್ಟಾಗುತ್ತೆ. ಆ ಸಿಚುವೇಶನ್ನೇ ಹಾಳಾಗೋಗುತ್ತೆ. ಆವಾಗ ನಾವು ಯಾರನ್ನ ಬ್ಲೇಮ್ ಮಾಡ್ತೀವಿ? ಆಪೋಸಿಟ್ ಇರೋರ್ನ ಬ್ಲೇಮ್ ಮಾಡ್ತೀವಿ. ಈಗ ನನ್ನನ್ನು ಬ್ಲೇಮ್ ಮಾಡ್ಬೋದು ನೀವು ಅಲ್ವಾ? ಸೊ ಹಾಗೆ ದಟ್ ಈಸ್ ವೆರಿ ರಾಂಗ್. ಸೊ ಇದೆಲ್ಲದಕ್ಕೂ ಕಾರಣ ಆಗಿರೋದು ನಮ್ಮ ರೈಟ್ ಬ್ರೈನ್ ಆಕ್ಟಿವೇಶನ್, ಲೆಫ್ಟ್ ಬ್ರೈನ್ ಆಕ್ಟಿವೇಶನ್. ಇದೆಲ್ಲದೂ ಕರೆಕ್ಟಾಗಿ ಆಗಬೇಕು ಅಂದರೆ ಏನು ಮಾಡ್ಬೇಕು ನಾವು? ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್. ಓಕೆ. ಸೊ ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, ನಮಗೆ ಪ್ರಾಪರ್ ಆಗಿ ಏನು ಮಾಡಬೇಕು, ಏನು ಮಾಡಬಾರ್ದು, ವಿವೇಚನೆ, ಪ್ರಾಕ್ಟಿಕಲ್ ಆಗಿ ಫಿಸಿಕಲಿ ನಾವೆಷ್ಟು ಸ್ಟ್ರಾಂಗ್ ಆಗಿ ಏನು ಕೆಲಸ ಮಾಡಬೇಕು, ಇದು ಕೂಡ ದಾರಿ ಆಗುತ್ತೆ. ಇದನ್ನು ಕೂಡ ತೋರಿಸ್ಕೊಡುತ್ತೆ ನಮ್ಮ ಬ್ರೈನು. ಸೊ ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡಲೇಬೇಕಾಗುತ್ತೆ, ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಅಲ್ವಾ? ನೀ ಹೇಳೋದು ನೋಡೋಣ, ಏನು ಹೇಳ್ತೀಯ ವ್ಯೂವರ್ಸ್ಗೆ? ಮೆಡಿಟೇಷನ್. ಇವತ್ತಿನ ದಿನದಲ್ಲಿ ನಮಗೆ ಖಂಡಿತವಾಗ್ಲೂ ಈ ರೀತಿಯಾದಂಥ ವಿಡಿಯೋಸು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಒಂದು ಲೈಕು ತುಂಬಾನೇ ಚೇಂಜಸ್ ಮಾಡುತ್ತೆ ನಮಗೆ. ಸೊ ಕಮೆಂಟ್ ಕೂಡ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಈ ಒಂದು ವಿಡಿಯೋ ಬಗ್ಗೆ, ನಿಮ್ಮ ಅನಿಸಿಕೆಗಳೇನು ಅದನ್ನು ಕೂಡ ಕಮೆಂಟ್ ಮಾಡಿ. ಅದರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ ಅಂತ ಒಂದಿರುತ್ತೆ, ಸೊ ಅದನ್ನು ಕೂಡ ನೀವು ಯಾವಾಗಲೂ, ಅಂದರೆ ನನ್ನ ವಿಡಿಯೋಸ್ ಯಾವುದೇ ಬಂದರೂ ನೋಟಿಫಿಕೇಶನ್ ನಿಮಗೆ ಬರೋ ಥರ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆಗಾಗ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ 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 ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಥ್ಯಾಂಕ್ಸ್. ಥ್ಯಾಂಕ್ ಯು.